ಮನೇಲಿ ಪೂಜೆ ಇದೆ ಅಂತ ಗೊತ್ತು ತಾನೆ. ಎಲ್ಲಿಗೆ ಹೋಗಿದ್ದೆ ಬೆಳಗ್ಗೆ? ಅದು ಸ್ವಲ್ಪ ಕೆಲಸ ಇತ್ತು, ಹೊರಗೆ ಹೋಗಿದ್ದೆ. ಇವತ್ತು ಯಾವ ಕೆಲಸನೂ ಇಟ್ಕೋಬೇಡ ಅಂತ ಹೇಳಿದ್ದೆ ತಾನೆ. ಸರಿ ಆಯಿತು, ನೀನು ಬೇಗ ಹೋಗಿ ರೆಡಿ ಆಗು. ನನ್ನ ಪೂಜೆಗೆ ಏನು ಅರೇಂಜ್ಮೆಂಟ್ಸ್ ಬೇಕೋ ಕೇಳ್ತೀನಿ. ಏಯ್ ಬೇಬಿ, ಅಲ್ಲ ಇವತ್ತು ಪೂಜೆ ಇಟ್ಕೊಂಡು ಏನು ಇಷ್ಟೊಂದು ಸಿಂಪಲಾಗಿ ರೆಡಿ ಆಗಿದೆಯಾ? ಒಡವೆಗಳು ಹಾಕೊಳ್ಳೋ ತಾನೆ? ಮೊದಲು ನಮ್ಮ ಬದುಕು ಸರಿ ಹೋಗೋದು ಮುಖ್ಯ. ನೀನು ರೆಡಿ ಆಗ್ಬಿಡ್ಬಾ. ಇವಳಿಗೆ ಮೋಸ ಮಾಡಿ ಮತ್ತೆ ಒಡಬೇಕಾದ್ರೆ ಇವಳು ನಂಬಿಕೆನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನಿ. ಆದರೆ ಅಣ್ಣಂಗೆ ದುಡ್ಡು ತರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಏನಪ್ಪ ಮಾಡೋದೀಗ? ಅಳಿಯಂದ್ರೆ ಅತ್ತೆ, ಪೂಜೆಗೆ ರೆಡಿ ಆಗದೆ ಯಾಕೆ ಇಲ್ಲೇ ಕೂತಿದ್ದೀರಾ? ಏನು ಅಂತ ಹೇಳಿ ಅತ್ತೆ, ನನ್ನ ಜೀವನ ಒಂಥರ ಸೂತ್ರ ಇಲ್ದಿರೋ ಗಾಳಿಪಟ ಥರ ಆಗ್ಬಿಟ್ಟಿದೆ. ಯಾಕೆ, ಏನಾಯ್ತು? ಕೂತ್ಕೊಳ್ಳಿ ಹೇಳಿ. ಭಾವನಾ ಅಕ್ಕ ಇಲ್ಲಿಗೆ ಬಂದಿದ್ದಾಳಲ್ಲ, ಅದು ನನ್ನ ನೆಮ್ಮದಿಯೆಲ್ಲ ಹಾಳಾಗೋಗ್ಬಿಟ್ಟಿದೆ. ನಿಮ್ಮ ಅಕ್ಕನ ಬಗ್ಗೆ ನೀವು ಹೀಗೆ ಮಾತಾಡ್ತಿದ್ದೀರಾ? ಯಾವ ಸೀಮೆ ಅಕ್ಕ ಅತ್ತೆ? ಅಲ್ಲ, ನನಗಂತೂ ಅವಳನ್ನ ಕಂಡ್ರೇ ಆಗಲ್ಲ ಅಂತೀನಿ. ನಾನು ಎಲ್ಲೆಲ್ಲಿ ಹೋಗ್ತೀನೋ ನನ್ನ ಹಿಂದೆನೇ ಭಾಳ ಥರ ಬಂದು ಕಾಟ ಕೊಡ್ತಾಳೆ. ನನ್ನ ಕತೆ ಬಿಡಿ ಅತ್ತೆ, ನಿಮ್ಮ ಕತೆ ಹೇಳಿ, ನನಗೆ ಗೊತ್ತಿಲ್ಲವೇ? ಅಲ್ಲ ಅತ್ತೆ, ಪಾಪ ದೇವ್ರ ಥರ ಇದ್ದು ಸಿದ್ದೇಗೌಡರು ನಿಮ್ಮ ಹಿಂದಿಂದನೇ ಓಡಾಡಿಕೊಂಡು ನೀವು ಹೇಳಿದ್ದನ್ನು ಕೇಳಿಕೊಂಡು ನಿಮ್ಮನ್ನೇ ದೇವರು ಅಂತ ಪೂಜಿಸ್ಕೊಂಡು ಆರಾಮಾಗಿ ಅವಳನ್ನ ಮದುವೆ ಆಗ್ತದೆ. ಅವಳ ಸರಿಗೆ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅವಳಿಂದನೇ. ಅದಕ್ಕೆ ನನಗೆ ಅವಳನ್ನ ಕಂಡ್ರೇ ಆಗಲ್ಲ ಅತ್ತೆ. ನೀವು ಅವಳನ್ನ ದ್ವೇಷ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಬಿಡಿ. ನೋಡಿ ಪಾಪ ನಿಮ್ಮ ಮಗನ್ನೇ ನಿಮ್ಮಿಂದ ಕಿತ್ಕೊಂಡ್ಬಿಟ್ಟಿದ್ದಾಳೆ. ಹೌದು ಅಳಿಯಂದ್ರೆ, ಅವಳ ಮುಖ ನೋಡಿದ್ರೆ ನನಗೂ ಇಷ್ಟ ಇಲ್ಲ. ಆದರೆ ಏನು ಮಾಡೋದು, ಸಿದ್ದೇಗೌಡನಿಗೋಸ್ಕರ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ. ನಾನು ಆಡಿರೋ ಮಾತಿಗೆ ಬೇರೆಯವರಾಗಿದ್ದರೆ ಒಂದು ಕ್ಷಣ ಈ ಮನೇಲಿ ಇರ್ತಿರ್ಲಿಲ್ಲ. ಆದರೆ ಅವಳು ತನಗೇನೂ ಆಗಲಿಲ್ಲ ಅನ್ನೋ ಥರ ನನ್ನ ಕಣ್ಣು ಮುಂದೆನೇ ಓಡಾಡ್ತಿರ್ತಾಳೆ. ನನ್ನ ಮಗ ಅವಳು ಹಿಂದಿಂದನೇ ಸುತ್ತುತ್ತಾ ಇರೋದನ್ನ ನೋಡೋದಕ್ಕೆ ನನ್ನ ಕೈಲಿ ಸಹಿಸೋಕ್ಕಾಗ್ತಿಲ್ಲ ಅಳಿಯಂದ್ರೆ. ಹೌದು ಅದೇ, ನೀವು ಹೂನಿ ಈಗಲೇ ಅವಳನ್ನ ಹೊರಗೆ ಕಳಿಸ್ತೀನಿ. ಅಯ್ಯೋ ಬೇಡ ಅಳಿಯಂದ್ರೆ, ಅವಳು ಹೋದರೆ ನನ್ನ ಮಗನೂ ಅವಳು ಹಿಂದೆನೇ ಹೋಗ್ಬಿಡ್ತಾನೆ. ಈಗೇನೋ ನನ್ನ ಕಣ್ಣು ಮುಂದೆ ಇದ್ದಾನೆ, ಅಷ್ಟೇ ಸಾಕು. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ನಿಮಗೆ ಯಾವಾಗ ಅವಳು ಈ ಮನೆಯಿಂದ ಆಚೆ ಹೋಗಬೇಕು ಅಂತ ಅನ್ಸುತ್ತೋ ನನಗೆ ಹೇಳಿ, ನಾನು ಅವಳನ್ನ ಹೊರಗೆ ಕಳಿಸ್ತೀನಿ, ನಾನು ಸಹಾಯ ಮಾಡ್ತೀನಿ. ಓಕೆನಾ? ಸರಿ ಅಳಿಯಂದ್ರೆ. ಅದು ಸರಿ ಅಳಿಯಂದ್ರೆ, ನೀವು ಯಾಕೆ ಬೇಜಾರಾಗಿ ಕೂತಿದ್ದೀರಾ? ಅಯ್ಯೋ, ನನ್ನ ಕತೆ ಯಾರಿಗೆ ಹೇಳ್ಕೊಳ್ಳಿ ಅಂತ. ಅಂದರೆ ಅದು ನನಗೆ ಒಂದು ಬಿಸ್ನೆಸ್ ಐಡಿಯಾ ಬಂದಿದೆ. ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಶುರು ಮಾಡಬೇಕು ಅಂತಿದ್ದೀವಿ. ಆದರೆ ಅದಕ್ಕೆ 50 ಲಕ್ಷ ಬಂಡವಾಳ ಬೇಕಾಗಿದೆ. ಅವನೇನೋ 25 ಲಕ್ಷ ನಾನು ಹಾಕ್ತೀನಿ, ಮಿಕ್ಕಿದ್ದು ನೀನು ಹಾಕು ಅಂತ ಹೇಳಿದ್ದಾನೆ. ನಾನು 20 ಎಲ್ಲಿಂದ ತರಲಿ ಅತ್ತೆ ನಾನು? ಅಯ್ಯೋ, ಸಿಂಚನನ್ನು ಕೇಳೋಣ ಅಂದರೆ ಪಾಪ ಅವಳ ಪರಿಸ್ಥಿತಿ ಹೀಗಿದೆ. ನಾನು ಯಾರನ್ನು ಕೇಳೋದತ್ತೆ? ಒಂಥರ ನಂದು ನಿಮ್ಮದು ಜೀವನ ಒಂದೇ ಥರ ಆಗ್ಬಿಟ್ಟಿದೆ. ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ, ಹಣೆ ಬರ ಅನುಭವಿಸ್ಬೇಕು ಅಷ್ಟೇ. ಈಗ ನಿಮಗೆ 25 ಲಕ್ಷ ಬೇಕಾ? ಹೌದು ಅತ್ತೆ, ಯಾರ ಹತ್ರ ಕೇಳಿ ಯಾರು ಕೊಡ್ತಾರೆ? ಅದು ಅಲ್ಲದೆ ಈ ಮನೇಲಿರೋರಿಗೆಲ್ಲ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂತೀನಿ. ನಾನು ಏನೇ ಮಾಡಿದ್ರು ಎಲ್ಲ ಹಾಳು ಮಾಡೋದಕ್ಕೆ ಅನ್ನೋ ದೃಷ್ಟಿಕೋನದಿಂದನೇ ನೋಡ್ತಾರೆ ಹೊರತು ಪ್ರಯೋಜನ ಇಲ್ಲ. ನಾನು ನಿಮ್ಮ ನಂಬ್ತೀನಿ ಅಳಿಯಂದ್ರೆ. ನೀವು ಉದ್ಧಾರ ಆದರೆ ನನ್ನ ಮಗಳು ಸಂತೋಷವಾಗಿ ಚೆನ್ನಾಗಿರ್ತಾಳೆ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಆದರೆ ಈಗ ನನ್ನ ಹತ್ರ 25 ಲಕ್ಷ ಎಲ್ಲ ಕೊಡೋಕ್ಕಾಗಲ್ಲ. ಹಾಂ, ನನ್ನ ಹತ್ರ ಒಡವೆ ಇದೆ,
ಅದನ್ನು ನಾನು ನಿಮಗೆ ಕೊಡ್ತೀನಿ, ಅದನ್ನು ಅಡ ಇಟ್ಟು ದುಡ್ಡು ತಗೊಳ್ಳಿ. ಹಾಂ, ಆಯ್ತು. ಆದರೆ ಅತ್ತೆ ನೀವೇನೋ ನಂಬಿಕೆ ಇಟ್ಟು ಒಡವೆ ಕೊಡ್ತೀರಾ, ಆದರೆ ಈ ವಿಷಯ ಮಾವಂಗೋ ಸಿಂಚನಂಗೋ ಗೊತ್ತಾದರೆ ಏನು ಗತಿ? ಅವ್ರಿಗೆ ಈ ವಿಷಯ ಹೇಗೆ ಗೊತ್ತಾಗುತ್ತೆ ಹೇಳಿ? ನಾನು ಹೇಳಬೇಕು ಇಲ್ಲ ನೀವು ಹೇಳಬೇಕು? ನಾವಿಬ್ಬರು ಹೇಳಲಿಲ್ಲ ಅಂದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಅದೇ ನೀವೇನು ಯೋಚನೆ ಮಾಡ್ಬೋದು ನೋಡಿ, 2-3 ದಿನದಲ್ಲಿ ವಾಪಸ್ ತಂದ್ಕೊಡ್ತೀನಿ, ಸರಿನಾ? ತಡ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನೀವು ಚೆನ್ನಾಗಿರಬೇಕು. ಇರಿ ಒಡವೆ ತಂದ್ಕೊಡ್ತೀನಿ. ಅಲ್ಲ ಪೂಜೆ ನಡೀತಿದೆ, ನೀವು ಒಡವೆ ಹಾಕ್ಕೊಳ್ಳಿಲ್ಲ ಅಂದರೆ ಮಾವಂಗೆ ಅನುಮಾನ ಬಂದು ಅಷ್ಟೇ. ನನ್ನ ಹತ್ರ ಇಂಥ ಒಡವೆ ಅದೆಷ್ಟೋ ಇದೆ. ನಾನು ಯಾವ ಒಡವೆ ಹಾಕ್ಕೊಳ್ತೀನಿ, ಯಾವ ಒಡವೆ ಹಾಕ್ಕೊಳ್ಳಲ್ಲ ಅಂತ ನೋಡೋ ಅಷ್ಟು ಪುರ್ಸೊತ್ತು ನಿಮ್ಮ ಮಾವನಿಗೆ ಎಲ್ಲಿದೆ ಹೇಳಿ? ನೀವೇನು ಹೆದರಬೇಡಿ, ನಾನೆಲ್ಲ ಸಂಭಾಳಿಸ್ತೀನಿ. ಅದೇ ಪೂಜೆ ಅಲ್ಲಿ ನಡೀತಾ ಇದ್ರು ನನ್ನ ದೇವತೆ ನೀವೇ ಇರ್ತಾರೆ. ನಮಸ್ಕಾರ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ. ಅಯ್ಯಂದ್ರೆ ಇರಿ, ನಾನು ಹೋಗಿ ಒಡವೆ ತೊಗೊಂಬರ್ತೀನಿ. ಆಯಿತು. ಅಯ್ಯಯ್ಯೋ, ಇಷ್ಟು ದಿನ ನನಗೆ ಈ ಪ್ಲ್ಯಾನೇ ಹೊಳಿಲಿಲ್ವಲ್ಲ ಗುರು. ಸುಮ್ಮನೆ ಸಿಂಚನನ್ನು ಒಡಬೇಕದ್ದು ಸಿಕ್ಕಾಕೊಂಡು ಏನೇನೋ ಪಾಡ್ಪಟ್ಟಿದ್ದಾಯ್ತು. ಇದು ಮೇಲೆ ನನ್ನ ಕಷ್ಟಕ್ಕೆ ನಮ್ಮತ್ತೆ ಸಹಾಯ ಮಾಡ್ತಾರೆ ಅಂತ ಗೊತ್ತಾಯ್ತು. ಅಬ್ಬಬ್ಬಬ್ಬಬ್ಬ, ಇವ್ರು ನಂಬಿಕೆನ ಉಳಿಸ್ಕೊಂಡ್ರೆ ನನ್ನ ಜೀವನ ಸೂಪರ್ ಆಗಿರುತ್ತೆ. ಈಗ ಒಡವೆ ಎಡೆ ಇಟ್ಟು 2-3 ದಿನಗಳಲ್ಲಿ ವಾಪಸ್ ಬಿಡಿಸ್ಕೊಂಬಂದು ಕೊಟ್ಟರೆ ನನ್ನ ಮೇಲೆ ಇನ್ನೂ ನಂಬಿಕೆ ಜಾಸ್ತಿ ಆಗುತ್ತೆ. ಒಡವೆ ಇಸ್ಕೊತೀನಿ, ಅಡ ಇಡ್ತೀನಿ, ವಾಪಸ್ ಕೊಡ್ತೀನಿ. ಹೇಯ್, ಅವನ ಹತ್ರ ಬಡ್ಡಿ ವಸೂಲಿ ಮಾಡ್ದೇನಾ? ಇವತ್ತು ಸಂಜೆ ಒಳಗಡೆ ತಂದು ಕೊಡೋದಕ್ಕೆ ಕೇಳ ಅವನಿಗೆ. ಚೆನ್ನಾಗಿರೋದಿಲ್ಲ ಅಂತ ಹೇಳೋ. ಸರ್ ನಮಸ್ಕಾರ ಸರ್. ಓಹೋ, ಸಂತೋಷ್ ಅವರು ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಸಲ ಬಂದಾಗ ನಿಮ್ಮ ಸವಾಸನ ಬೇಡ ಅಂತ ಹೋಗಿದ್ರಿ, ಇವಾಗ ಇಷ್ಟು ದೂರ ನಿಮ್ಮ ಪಾದ ಬೆಳೆಸ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಜೀವನ ಅಂದರೆ ಕಷ್ಟ, ಕಷ್ಟ ಅಂದರೆ ಸಾಲ, ಸಾಲ ಬೇಕು ಅಂದರೆ ನಿಮ್ಮ ಹತ್ರ ಬರಲೇಬೇಕಲ್ವ ಸರ್? ಎಷ್ಟೋ ಸಲ ಅನ್ಕೋತೀನಿ ಸರ್ ಇಂಥ ಕಡೆ ಬರಬಾರ್ದು ಅಂತ, ಆದರೆ ಏನು ಮಾಡೋದು, ವಿಧಿ ಕೆಲವು ಸಲ ಇಂಥ ಕಡೆ ಕರ್ಕೊಂಬಂದ್ಬಿಡುತ್ತೆ. ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳ ಸರ್? ಕೂತ್ಕೊಳ್ಳಿ. ಹಾಂ. ನನ್ನಿಂದ ಏನಾಗಬೇಕೀಗ? ಈ ಮನೆ ಪತ್ರನ ಇಟ್ಕೊಂಡು ನನಗೆ ಒಂದು 25 ಲಕ್ಷ ಸಾಲ ಬೇಕಾಗಿತ್ತು. ಈ ಮನೆ ಪತ್ರ ನಿಮ್ಮದೇನಾ ಅಥವಾ ಸಲ ತಂದು ಕೊಟ್ರಲ್ಲ ಆ ಥರ ಬೇರೆಯವ್ರದ್ದೇನೋ ತಂದು ಕೊಡ್ತಾ ಇದ್ದೀರಾ? ಅಯ್ಯಯ್ಯೋ, ಹಾಗೇನಿಲ್ಲ ಸರ್, ಇದು ನನ್ನ ಹೆಸರೆಲ್ಲ ಇದೆ, ಬೇಕಾದ್ರೆ ಚೆಕ್ ಮಾಡಿ. ಕರೆಕ್ಟಾಗಿದೆ ಸರ್? ಕರೆಕ್ಟಾಗಿದೆ. ಹಾಂ, ಒಂದು ನಿಮಿಷ ಇರಿ.